ಗಲ್ಫ್ ಕಂಟ್ರಿಯಲ್ಲಿ ಒಂದು ರೀತಿಯಲ್ಲಿ ಸಂಘರ್ಷ ಏರ್ಪಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇರಾನ್ ಮಧ್ಯಪ್ರಾಚ್ಯದ ಮೇಲೆ ನಿರಂತರವಾಗಿ ಶೆಲ್ಗಳ ಮೂಲಕ ದಾಳಿಯನ್ನ ಮಾಡ್ತಾ ಇರೋದು, ರಿಫೈನರಿಗಳ ಮೇಲೆ ದಾಳಿಯನ್ನ ಮಾಡ್ತಾ ಇರೋದು, ಇದು ಅದರ ಎಫೆಕ್ಟ್ ಷೇರು ಮಾರುಕಟ್ಟೆ ಮೇಲೆ ಬಿದ್ದಿದೆ. ಗಲ್ಫ್ ವಾರ್ ಇಂಪ್ಯಾಕ್ಟ್ ಎಷ್ಟಿದೆ ಅಂತಾರೆ ಷೇರು ಪೇಟೆ ಪತನಗೊಂಡಿರುವಷ್ಟು. ಒಂದೇ ದಿನ 11 ಲಕ್ಷ ಕೋಟಿ ನಷ್ಟ ಆಗಿದೆ. 11 ಲಕ್ಷ ಕೋಟಿ. 2,500 ಅಂಕ ಪಾತಾಳಕ್ಕಿಳಿದಂತಹ ಸೆನ್ಸೆಕ್ಸ್. ನಿಫ್ಟಿ ಸುಮಾರು 775 ಪಾಯಿಂಟ್ ಕುಸಿತ ಕಂಡಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿರೋದು ತೈಲ ರಿಫೈನರಿಗಳ ದಾಳಿ ಹಿನ್ನೆಲೆಯಲ್ಲಿ ಷೇರು ಪೇಟೆಯಲ್ಲಿ ಅಲ್ಲೋಲ ಕಲ್ಲೋಲಕ್ಕೆ ಕಾರಣವಾಗಿದೆ ಅಂತ ಹೇಳಲಾಗ್ತಾ ಇದೆ. ಒಂದೇ ದಿನ 11 ಲಕ್ಷ ಕೋಟಿಯಷ್ಟು ಲಾಸ್ ಆಗಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ನಿಫ್ಟಿ 775 ಪಾಯಿಂಟ್ ಕುಸಿತ ಕಂಡಿರೋದು. ಜಾಗತಿಕ ಮಾರುಕಟ್ಟೆ ಒಂದು ರೀತಿಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಕಾರಣ ಅಷ್ಟೇ, ತೈಲ ರಿಫೈನರಿಗಳ ಮೇಲೆ ಇರಾನ್ ಮಿಸೈಲ್ ದಾಳಿಯನ್ನ ಮಾಡಿ ಧ್ವಂಸ ಮಾಡಿದೆ. ಇದರಿಂದಾಗಿ ಷೇರು ಮಾರುಕಟ್ಟೆ ಮೇಲೆ ಕೂಡ ಇಂಪ್ಯಾಕ್ಟ್ ಆಗಿರೋದು. ಗಲ್ಫ್ ಕಂಟ್ರಿಯಲ್ಲಿ ಒಂದು ರೀತಿಯಲ್ಲಿ ಸಂಘರ್ಷ ಏರ್ಪಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇರಾನ್ ಮಧ್ಯಪ್ರಾಚ್ಯದ ಮೇಲೆ ನಿರಂತರವಾಗಿ ಶೆಲ್ಗಳ ಮೂಲಕ ದಾಳಿಯನ್ನ ಮಾಡ್ತಾ ಇರೋದು, ರಿಫೈನರಿಗಳ ಮೇಲೆ ದಾಳಿಯನ್ನ ಮಾಡ್ತಾ ಇರೋದು, ಇದು ಅದರ ಎಫೆಕ್ಟ್ ಷೇರು ಮಾರುಕಟ್ಟೆ ಮೇಲೆ ಬಿದ್ದಿದೆ. ಗಲ್ಫ್ ವಾರ್ ಇಂಪ್ಯಾಕ್ಟ್ ಎಷ್ಟಿದೆ ಅಂತಾರೆ ಷೇರು ಪೇಟೆ ಪತನಗೊಂಡಿರುವಷ್ಟು. ಒಂದೇ ದಿನ 11 ಲಕ್ಷ ಕೋಟಿ ನಷ್ಟ ಆಗಿದೆ. 11 ಲಕ್ಷ ಕೋಟಿ. 2,500 ಅಂಕ ಪಾತಾಳಕ್ಕಿಳಿದಂತಹ ಸೆನ್ಸೆಕ್ಸ್. ನಿಫ್ಟಿ ಸುಮಾರು 775 ಪಾಯಿಂಟ್ ಕುಸಿತ ಕಂಡಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿರೋದು ತೈಲ ರಿಫೈನರಿಗಳ ದಾಳಿ ಹಿನ್ನೆಲೆಯಲ್ಲಿ ಷೇರು ಪೇಟೆಯಲ್ಲಿ ಅಲ್ಲೋಲ ಕಲ್ಲೋಲಕ್ಕೆ ಕಾರಣವಾಗಿದೆ ಅಂತ ಹೇಳಲಾಗ್ತಾ ಇದೆ. ಒಂದೇ ದಿನ 11 ಲಕ್ಷ ಕೋಟಿಯಷ್ಟು ಲಾಸ್ ಆಗಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ನಿಫ್ಟಿ 775 ಪಾಯಿಂಟ್ ಕುಸಿತ ಕಂಡಿರೋದು. ಜಾಗತಿಕ ಮಾರುಕಟ್ಟೆ ಒಂದು ರೀತಿಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಕಾರಣ ಅಷ್ಟೇ, ತೈಲ ರಿಫೈನರಿಗಳ ಮೇಲೆ ಇರಾನ್ ಮಿಸೈಲ್ ದಾಳಿಯನ್ನ ಮಾಡಿ ಧ್ವಂಸ ಮಾಡಿದೆ. ಇದರಿಂದಾಗಿ ಷೇರು ಮಾರುಕಟ್ಟೆ ಮೇಲೆ ಕೂಡ ಇಂಪ್ಯಾಕ್ಟ್ ಆಗಿರೋದು. ಗಲ್ಫ್ ಕಂಟ್ರಿಯಲ್ಲಿ ಒಂದು ರೀತಿಯಲ್ಲಿ ಸಂಘರ್ಷ ಏರ್ಪಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇರಾನ್ ಮಧ್ಯಪ್ರಾಚ್ಯದ ಮೇಲೆ ನಿರಂತರವಾಗಿ ಶೆಲ್ಗಳ ಮೂಲಕ ದಾಳಿಯನ್ನ ಮಾಡ್ತಾ ಇರೋದು, ರಿಫೈನರಿಗಳ ಮೇಲೆ ದಾಳಿಯನ್ನ ಮಾಡ್ತಾ ಇರೋದು, ಇದು ಅದರ ಎಫೆಕ್ಟ್ ಷೇರು ಮಾರುಕಟ್ಟೆ ಮೇಲೆ ಬಿದ್ದಿದೆ. ಗಲ್ಫ್ ವಾರ್ ಇಂಪ್ಯಾಕ್ಟ್ ಎಷ್ಟಿದೆ ಅಂತಾರೆ ಷೇರು ಪೇಟೆ ಪತನಗೊಂಡಿರುವಷ್ಟು. ಒಂದೇ ದಿನ 11 ಲಕ್ಷ ಕೋಟಿ ನಷ್ಟ ಆಗಿದೆ. 11 ಲಕ್ಷ ಕೋಟಿ. 2,500 ಅಂಕ ಪಾತಾಳಕ್ಕಿಳಿದಂತಹ ಸೆನ್ಸೆಕ್ಸ್. ನಿಫ್ಟಿ ಸುಮಾರು 775 ಪಾಯಿಂಟ್ ಕುಸಿತ ಕಂಡಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿರೋದು ತೈಲ ರಿಫೈನರಿಗಳ ದಾಳಿ ಹಿನ್ನೆಲೆಯಲ್ಲಿ ಷೇರು ಪೇಟೆಯಲ್ಲಿ ಅಲ್ಲೋಲ ಕಲ್ಲೋಲಕ್ಕೆ ಕಾರಣವಾಗಿದೆ ಅಂತ ಹೇಳಲಾಗ್ತಾ ಇದೆ. ಒಂದೇ ದಿನ 11 ಲಕ್ಷ ಕೋಟಿಯಷ್ಟು ಲಾಸ್ ಆಗಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ನಿಫ್ಟಿ 775 ಪಾಯಿಂಟ್ ಕುಸಿತ ಕಂಡಿರೋದು. ಜಾಗತಿಕ ಮಾರುಕಟ್ಟೆ ಒಂದು ರೀತಿಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಕಾರಣ ಅಷ್ಟೇ, ತೈಲ ರಿಫೈನರಿಗಳ ಮೇಲೆ ಇರಾನ್ ಮಿಸೈಲ್ ದಾಳಿಯನ್ನ ಮಾಡಿ ಧ್ವಂಸ ಮಾಡಿದೆ. ಇದರಿಂದಾಗಿ ಷೇರು ಮಾರುಕಟ್ಟೆ ಮೇಲೆ ಕೂಡ ಇಂಪ್ಯಾಕ್ಟ್ ಆಗಿರೋದು. ಗಲ್ಫ್ ಕಂಟ್ರಿಯಲ್ಲಿ ಒಂದು ರೀತಿಯಲ್ಲಿ ಸಂಘರ್ಷ ಏರ್ಪಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇರಾನ್ ಮಧ್ಯಪ್ರಾಚ್ಯದ ಮೇಲೆ ನಿರಂತರವಾಗಿ ಶೆಲ್ಗಳ ಮೂಲಕ ದಾಳಿಯನ್ನ ಮಾಡ್ತಾ ಇರೋದು, ರಿಫೈನರಿಗಳ ಮೇಲೆ ದಾಳಿಯನ್ನ ಮಾಡ್ತಾ ಇರೋದು,
ಇದು ಅದರ ಎಫೆಕ್ಟ್ ಷೇರು ಮಾರುಕಟ್ಟೆ ಮೇಲೆ ಬಿದ್ದಿದೆ. ಗಲ್ಫ್ ವಾರ್ ಇಂಪ್ಯಾಕ್ಟ್ ಎಷ್ಟಿದೆ ಅಂತಾರೆ ಷೇರು ಪೇಟೆ ಪತನಗೊಂಡಿರುವಷ್ಟು. ಒಂದೇ ದಿನ 11 ಲಕ್ಷ ಕೋಟಿ ನಷ್ಟ ಆಗಿದೆ. 11 ಲಕ್ಷ ಕೋಟಿ. 2,500 ಅಂಕ ಪಾತಾಳ ಕೇಳಿದಂತಹ ಸೆನ್ಸೆಕ್ಸ್. ನಿಫ್ಟಿ ಸುಮಾರು 775 ಪಾಯಿಂಟ್ ಕುಸಿತ ಕಂಡಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿರೋದು ತೈಲ ರಿಫೈನರಿಗಳ ದಾಳಿ ಹಿನ್ನೆಲೆಯಲ್ಲಿ ಷೇರು ಪೇಟೆಯಲ್ಲಿ ಅಲ್ಲೋಲ ಕಲ್ಲೋಲಕ್ಕೆ ಕಾರಣವಾಗಿದೆ ಅಂತ ಹೇಳಲಾಗ್ತಾ ಇದೆ. ಒಂದೇ ದಿನ 11 ಲಕ್ಷ ಕೋಟಿಯಷ್ಟು ಲಾಸ್ ಆಗಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ನಿಫ್ಟಿ 775 ಪಾಯಿಂಟ್ ಕುಸಿತ ಕಂಡಿರೋದು. ಜಾಗತಿಕ ಮಾರುಕಟ್ಟೆ ಒಂದು ರೀತಿಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಕಾರಣ ಇಷ್ಟೇ, ತೈಲ ರಿಫೈನರಿಗಳ ಮೇಲೆ ಇರಾನ್ ಮಿಸೈಲ್ ದಾಳಿಯನ್ನ ಮಾಡಿ ಧ್ವಂಸ ಮಾಡಿದೆ. ಇದರಿಂದಾಗಿ ಷೇರು ಮಾರುಕಟ್ಟೆ ಮೇಲೆ ಕೂಡ ಇಂಪ್ಯಾಕ್ಟ್ ಆಗಿರೋದು. ಗಲ್ಫ್ ಕಂಟ್ರಿಯಲ್ಲಿ ಒಂದು ರೀತಿಯಲ್ಲಿ ಸಂಘರ್ಷ ಏರ್ಪಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇರಾನ್ ಮಧ್ಯಪ್ರಾಚ್ಯದ ಮೇಲೆ ನಿರಂತರವಾಗಿ ಶೆಲ್ಗಳ ಮೂಲಕ ದಾಳಿಯನ್ನ ಮಾಡ್ತಾ ಇರೋದು, ರಿಫೈನರಿಗಳ ಮೇಲೆ ದಾಳಿಯನ್ನ ಮಾಡ್ತಾ ಇರೋದು. ಇದು ಅದರ ಎಫೆಕ್ಟ್ ಷೇರು ಮಾರುಕಟ್ಟೆ ಮೇಲೆ ಬಿದ್ದಿದೆ. ಗಲ್ಫ್ ವಾರ್ ಇಂಪ್ಯಾಕ್ಟ್ ಎಷ್ಟಿದೆ ಅಂತಾರೆ ಷೇರು ಪೇಟೆ ಪತನಗೊಂಡಿರುವಷ್ಟು. ಒಂದೇ ದಿನ 11 ಲಕ್ಷ ಕೋಟಿ ನಷ್ಟ ಆಗಿದೆ. 11 ಲಕ್ಷ ಕೋಟಿ. 2,500 ಅಂಕ ಪಾತಾಳ ಕೇಳಿದಂತಹ ಸೆನ್ಸೆಕ್ಸ್. ನಿಫ್ಟಿ ಸುಮಾರು 775 ಪಾಯಿಂಟ್ ಕುಸಿತ ಕಂಡಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿರೋದು ತೈಲ ರಿಫೈನರಿಗಳ ದಾಳಿ ಹಿನ್ನೆಲೆಯಲ್ಲಿ ಷೇರು ಪೇಟೆಯಲ್ಲಿ ಅಲ್ಲೋಲ ಕಲ್ಲೋಲಕ್ಕೆ ಕಾರಣವಾಗಿದೆ ಅಂತ ಹೇಳಲಾಗ್ತಾ ಇದೆ. ಒಂದೇ ದಿನ 11 ಲಕ್ಷ ಕೋಟಿಯಷ್ಟು ಲಾಸ್ ಆಗಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ನಿಫ್ಟಿ 775 ಪಾಯಿಂಟ್ ಕುಸಿತ ಕಂಡಿರೋದು. ಜಾಗತಿಕ ಮಾರುಕಟ್ಟೆ ಒಂದು ರೀತಿಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಕಾರಣ ಇಷ್ಟೇ, ತೈಲ ರಿಫೈನರಿಗಳ ಮೇಲೆ ಇರಾನ್ ಮಿಸೈಲ್ ದಾಳಿಯನ್ನ ಮಾಡಿ ಧ್ವಂಸ ಮಾಡಿದೆ. ಇದರಿಂದಾಗಿ ಷೇರು ಮಾರುಕಟ್ಟೆ ಮೇಲೆ ಕೂಡ ಇಂಪ್ಯಾಕ್ಟ್ ಆಗಿರೋದು. ಗಲ್ಫ್ ಕಂಟ್ರಿಯಲ್ಲಿ ಒಂದು ರೀತಿಯಲ್ಲಿ ಸಂಘರ್ಷ ಏರ್ಪಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇರಾನ್ ಮಧ್ಯಪ್ರಾಚ್ಯದ ಮೇಲೆ ನಿರಂತರವಾಗಿ ಶೆಲ್ಗಳ ಮೂಲಕ ದಾಳಿಯನ್ನ ಮಾಡ್ತಾ ಇರೋದು, ರಿಫೈನರಿಗಳ ಮೇಲೆ ದಾಳಿಯನ್ನ ಮಾಡ್ತಾ ಇರೋದು. ಇದು ಅದರ ಎಫೆಕ್ಟ್ ಷೇರು ಮಾರುಕಟ್ಟೆ ಮೇಲೆ ಬಿದ್ದಿದೆ. ಗಲ್ಫ್ ವಾರ್ ಇಂಪ್ಯಾಕ್ಟ್ ಎಷ್ಟಿದೆ ಅಂತಾರೆ ಷೇರು ಪೇಟೆ ಪತನಗೊಂಡಿರುವಷ್ಟು. ಒಂದೇ ದಿನ 11 ಲಕ್ಷ ಕೋಟಿ ನಷ್ಟ ಆಗಿದೆ. 11 ಲಕ್ಷ ಕೋಟಿ. 2,500 ಅಂಕ ಪಾತಾಳ ಕೇಳಿದಂತಹ ಸೆನ್ಸೆಕ್ಸ್. ನಿಫ್ಟಿ ಸುಮಾರು 775 ಪಾಯಿಂಟ್ ಕುಸಿತ ಕಂಡಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿರೋದು ತೈಲ ರಿಫೈನರಿಗಳ ದಾಳಿ ಹಿನ್ನೆಲೆಯಲ್ಲಿ ಷೇರು ಪೇಟೆಯಲ್ಲಿ ಅಲ್ಲೋಲ ಕಲ್ಲೋಲಕ್ಕೆ ಕಾರಣವಾಗಿದೆ ಅಂತ ಹೇಳಲಾಗ್ತಾ ಇದೆ. ಒಂದೇ ದಿನ 11 ಲಕ್ಷ ಕೋಟಿಯಷ್ಟು ಲಾಸ್ ಆಗಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ನಿಫ್ಟಿ 775 ಪಾಯಿಂಟ್ ಕುಸಿತ ಕಂಡಿರೋದು. ಜಾಗತಿಕ ಮಾರುಕಟ್ಟೆ ಒಂದು ರೀತಿಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಕಾರಣ ಇಷ್ಟೇ, ತೈಲ ರಿಫೈನರಿಗಳ ಮೇಲೆ ಇರಾನ್ ಮಿಸೈಲ್ ದಾಳಿಯನ್ನ ಮಾಡಿ ಧ್ವಂಸ ಮಾಡಿದೆ. ಇದರಿಂದಾಗಿ ಷೇರು ಮಾರುಕಟ್ಟೆ ಮೇಲೆ ಕೂಡ ಇಂಪ್ಯಾಕ್ಟ್ ಆಗಿರೋದು.